ಸುಮಾರು 500 ವರ್ಷಗಳ ಬಳಿಕ ಅಯೋಧ್ಯೆಯ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಬಾಲಕ ರಾಮನಿಗೆ ರಾಮ ನವಮಿಯಂದು ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ವಿಶೇಷವಾಗಿ ರಾಜ್ಯದಲ್ಲೂ ಕೂಡ ರಾಮನವಮಿಯ ಸಂದರ್ಭದಲ್ಲಿ ರಾಮದೇವರ ಬೆಟ್ಟಕ್ಕೆ ಅಶ್ವಥ್ ನಾರಾಯಣ್ ಅವರು ಪೂಜೆಯನ್ನು ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಸರ್ ಹೇಳಿ, ತಾವು ಈ ಹಿಂದೆ ಈ ಸ್ಥಳವನ್ನು ಅಭಿವೃದ್ಧಿ ಮಾಡಬೇಕು, ಮತ್ತೊಂದು ಅಯೋಧ್ಯೆಯನ್ನು ಮಾಡಬೇಕು ದಕ್ಷಿಣದಲ್ಲಿ ಅನ್ನುವ ಒಂದು ಆಲೋಚನೆಯನ್ನು ಹೊಂದಿದ್ರಿ. ಅದರ ನಿಮಿತ್ತವಾಗಿ ಹಲವಾರು ಕೆಲಸ ಕೂಡ ಮಾಡಿದ್ದೀರಿ. ಇವತ್ತು ಈಗ ರಾಮ ಬೆಟ್ಟಕ್ಕೆ ಕಾಲ್ನಡಿಗೆ ಮೂಲಕ ಹೋಗಿ ವಿಶೇಷ ಪೂಜೆ ಸಲ್ಲಿಸ್ತೀರಿ. ಹೇಳಿ ಸರ್, ಏನು ಮಾಡೋದಕ್ಕೆ ಹೊರಟಿದ್ದೀರಿ? ನಿಜಕ್ಕೂ ನಾವು ರಾಮನ ನಾಡಲ್ಲಿರುವಂಥದ್ದು. ಹಿರಿಯರು ಆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಏನು ವನವಾಸದಲ್ಲಿದ್ದಂಥ ಈ ಶ್ರೀರಾಮನ ಪುಣ್ಯ ಸ್ಥಳವನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇಂಥ ಒಂದು ಪುಣ್ಯ ಸ್ಥಳವನ್ನು ಇವತ್ತು ಇಲ್ಲಿ ಶ್ರೀರಾಮನ ದರ್ಶನವನ್ನು ಮಾಡಿ ಅವನ ಆಶೀರ್ವಾದ ಪಡಿಬೇಕು, ಜನರ ಭಾವನೆಗಳನ್ನು ಗೌರವಿಸಿ ಅವರ ಪೂರಕವಾಗಿ ಉತ್ತಮ ಸೇವೆ ಮತ್ತು ಅವನ ಕೃಪೆಯಿಂದ ನಾಡಿನಲ್ಲಿ ಸುಭಿಕ್ಷೆ, ನೆಮ್ಮದಿ, ಶಾಂತಿ, ರಾಮರಾಜ್ಯ ನೋಡುವಂಥ ಕಾಲ ಬರಬೇಕು. ಪ್ರಾರಂಭ ಆಗಿದೆ, ಆ ಕಾಲವನ್ನು ಎದುರು ನೋಡ್ತಿದ್ದಾರೆ. ಹಾಗಾಗಿ ಶ್ರೀರಾಮನ ಆಶೀರ್ವಾದವನ್ನು ಪಡೀಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆ, ಅನ್ಸೂಯಕರ ಜೊತೆ, ಇಲ್ಲಿ ಸಮಸ್ತ ಎಲ್ಲ ಗಣ್ಯಮಾನ್ಯರ ಜೊತೆಯಲ್ಲಿ ಶ್ರೀರಾಮನ ಆಶೀರ್ವಾದ. ರಾಮನಗರ ಅಂದಿದ ತಕ್ಷಣ ರಾಮನ ಹೆಸರಿನಲ್ಲೇ ನಾಮಕರಣವಾಗಿರೋಂಥ ಈ ಜಿಲ್ಲೆ ಇಂಥ ಒಂದು ಪವಿತ್ರವಾಗಿರುವಂಥ ಸ್ಥಳದ ರಾಮನಾಮಿಯ ಅಂಗವಾಗಿ ವಿಶೇಷವಾಗಿ ದರ್ಶನ ಪಡೆಯುವಂಥದ್ದು. ಮತ್ತು ಇನ್ನೊಂದು ವಿಶೇಷ ಅಂದರೆ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು, ಅನ್ಸೂಯಕರ್ನವರು ಇವತ್ತು ಪರಸ್ಪರ ನೋಡಿದಂಥ ದಿನನೂ ಕೂಡ ಅದು ಈಗ ಕಾರ್ನಲ್ಲಿ ಬರ್ತಾ ನಾನು ಕೇಳ್ಕೊಂಡೆ. ಹಾಗಾಗಿ ರಾಮನಾಮಿ ವಿಶೇಷದಲ್ಲಿ ಇದು ಒಂದು ದೊಡ್ಡ ವಿಶೇಷವಾಗಿ ಕಾಲ ಎಲ್ಲವೂ ಒಳ್ಳೆಯದೆಲ್ಲ ಹೇಗೆ ಕೂಡಿ ಬರೋಕ್ಕೆ ಸಾಧ್ಯವಿದೆ ಅನ್ನೋದು ಅನ್ಸೂಯಕ್ ಅವ್ರು ಹೇಳ್ತಿದ್ರು. ನಿಜಕ್ಕೂ ನಾವೆಲ್ಲರೂ ಒಟ್ಟಾಗಿ ಶ್ರೀರಾಮನ ಆಶೀರ್ವಾದವನ್ನು ಪಡೆದು ಡಾಕ್ಟರ್ ಮಂಜುನಾಥ್ ಅಂತ ಗಣ್ಯಮಾನ್ಯರು ನಮ್ಮ ಜೊತೆಯಲ್ಲಿ ಇವತ್ತಿರೋದು, ಅವ್ರು ನಮ್ಮ ಮುಂದೆ ಬಂದಿರೋವಂಥದ್ದು, ಪ್ರತಿನಿಧಿಸುವಂಥದ್ದು, ಇವೆಲ್ಲವೂ ಒಂಥರ ಶ್ರೀರಾಮನ ಆಶೀರ್ವಾದನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ಮೂಲಕ, ಈ ಒಂದು ನಡಿಗೆ ಮೂಲಕ, ಈ ಪೂಜೆ ಮೂಲಕ ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ ರಾಜ್ಯ ಸರ್ಕಾರಕ್ಕೆ, ಅದ್ರ ಜೊತೆಗೆ ಎದುರುಗಡೆ ಇರುವಂಥ ಪ್ರತಿಸ್ಪರ್ಧಿಗೆ ತಾವು ಉಸ್ತುವಾರಿಯಾಗಿ? ನೋಡಿ, ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲೇ ಇವತ್ತೆಲ್ಲರೂ ರಾಮನ ಸೇವೆ ಮಾಡ್ತಿದ್ದಾರೆ. ನಾವು ಹಾಗೆ ರಾಮನ ಭಕ್ತನಾಗಿ ಇವತ್ತು ಬಹಳ ಮುಖ್ಯವಾಗಿ ರಾಜಕೀಯ ಇನ್ನೊಂದು ಅನ್ನೋದಕ್ಕಿಂತನೂ ನಾವೆಲ್ಲ ಇಲ್ಲಿ ಬಂದಿರೋದು ಭಕ್ತರಾಗಿ. ಮತ್ತಿಂಥ ಪವಿತ್ರವಾಗಿರೋ ಸ್ಥಳ ನಮ್ಗೆ ಗೊತ್ತಿದ್ದ ಹಾಗೆ ಅಯೋಧ್ಯೆ ಬಿಟ್ಟರೆ ಇನ್ನೊಂದು ಪವಿತ್ರವಾಗಿರೋ ಪುಣ್ಯ ಸ್ಥಳ ಅಂದರೆ ಅದು ಅಷ್ಟು ಇತಿಹಾಸ ಇದೆ. ಎಲ್ಲ ಹಿರಿಯರ ಕಾಲದಲ್ಲೂ ಅಭಿವೃದ್ಧಿಯಾಗಿ ಬಂದಿದೆ, ನಮ್ಮ ಕಾಲದಲ್ಲೂ ಆಗಬೇಕು, ಈ ಕಾಲದಲ್ಲೂ ಆಗಬೇಕು. ಇಲ್ಲಿ ಅಭಿವೃದ್ಧಿ ಆಗಬೇಕು, ಜೀರ್ಣೋದ್ಧಾರ ಆಗಬೇಕು ಅನ್ನೋಂಥದ್ದು ಎಲ್ಲರ ಅಪೇಕ್ಷೆ. ಹಾಗಾಗಿ ಆ ಕಾಲವನ್ನು ಎದುರು ನೋಡ್ತಾ ಇದ್ದೀವಿ. ನಮ್ಮ ರಾಮನಗರ ಅಂದಿದ ತಕ್ಷಣ ದಕ್ಷಿಣ ಅಯೋಧ್ಯವಾಗಿ ಬೆಳಿಬೇಕು ಅನ್ನೋಂಥದ್ದು ಎಲ್ಲರ ಅಪೇಕ್ಷೆ ಆಗಿದೆ. ರಾಮನಗರ ಇಡೀ ದೇಶದಲ್ಲಿ ಯಶಸ್ವಿಯಾಗಿರುವಂಥ ಒಂದು ಪುಣ್ಯ ಸ್ಥಳ ಆಗಬೇಕು. ಶುಭವಾಗಲಿ ಸರ್. ಇದು ನೋಡಿ, ಮಾನ್ಯ ಬೆಂಗಳೂರು ಗ್ರಾಮಾಂತರ ಬಿಜೆಪಿಯ ಚುನಾವಣಾ ಉಸ್ತುವಾರಿಯಾಗಿರುವಂಥ ಅಶ್ವಥ್ ನಾರಾಯಣ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಶಿ ವೈಡ್ ಬರ ಶಶಿ ಲಾಂಗಿಂದ ತಗೊಳ್ಳೋಣ ಅಂದ್ರೆ ನೀನೇನು ನೆಟ್ವರ್ಕ್. भारत माता की जय। अयोध्यापति श्री रामचंद्र के जय। पवन सुत हनुमान के जय। अयोध्या श्री रामचंद्र प्रभु रामचंद्रನಿಗೆ ಜೈ. ದಕ್ಷಿಣ ಅಯೋಧ್ಯೆ ರಾಮಗಿರಿ ಬೆಟ್ಟದಲ್ಲಿ ವಾಸವಿರುವ ರಾಮಚಂದ್ರನಿಗೆ ಜೈ.